ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರನ್ನು ಕೂಡ ನೀವು ಮುಟ್ಟಿರಿ ಸ್ವಾಮಿ. ನಿಮ್ಮ ವಾಕ್ಯದ ಬಲದಿಂದ ದೇವರೇ ನಮ್ಮನ್ನ ಬಲಪಡಿಸಿರಿ. ನಿಮ್ಮ ವಾಕ್ಯವನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತೆಯೂ ಅದನ್ನ ನಮ್ಮ ಒಡಂಬಡಿಕೆಯಾಗಿ ಹಿಡ್ಕೊಳ್ಳುವಂತೆಯೂ ಸಹಾಯ ಮಾಡಿ. ಈ ಒಂದು ಮೀಟಿಂಗ್ ವಿರುದ್ಧವಾಗಿ ಕಾರ್ಯ ಮಾಡುವ ಎಲ್ಲ ಸೈತಾನನ ಅಂಧಕಾರ ಕ್ರಿಯೆಗಳನ್ನ, ಎಲ್ಲ ನೆಟ್ವರ್ಕ್ ವಿಷಯಗಳನ್ನ ದೇವರೇ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತೇವೆ. ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಲಯವಾಗಿ ದೇವರೇ ಸ್ತೋತ್ರ ಸ್ವಾಮಿ. ಎಲ್ಲವೂ ಕೂಡ ನಿಮ್ಮ ಒಂದು ನಾಮ ಮಹಿಮೆಗೋಸ್ಕರ ನಡೆಯಲೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾನೆ. ನಾವು 2 ಭಾಗಗಳನ್ನ ನೋಡಿದ್ದೇವೆ. ಮೊದಲನೇದು ಬಂದು ದೇವರು ನಮ್ಮನ್ನ ಆತನ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಾಗ್ಲಿ, ಆತನ ಆತ್ಮವನ್ನ ಕೊಟ್ಟಿದ್ದು, ಆ ಜೀವಾತ್ಮವನ್ನ ಕೊಟ್ಟಿದ್ದು, ಮತ್ತೆ ಲೋಕವನ್ನ ಆಳ್ವಿಕೆ ಮಾಡುವಂತೆ ಮಾಡಿದ್ರೆ ಎಂಬುದಾಗಿ. ಈ ರಕ್ಷಣೆಯ ಮಾರ್ಗದಲ್ಲಿ ಅದು ಮೊದಲನೇದು. ಎರಡನೇದು ಕಳೆದ ವಾರ ನಾವು ನೋಡಿದ್ದು ಮೂಲ ಪಾಪದ ಬಗ್ಗೆ ನಾವು ನೋಡ್ತಾ ಇದ್ವಿ. ಅಂದ್ರೆ ಮೂಲ ಮನುಷ್ಯನ ಸಮಸ್ಯೆಗಳ ಬಗ್ಗೆ ನೋಡ್ತಾ ಇದ್ವಿ. ಆ 3 ಸಮಸ್ಯೆಗಳು, ಮೂಲ ಸಮಸ್ಯೆಗಳೆಂಬುದಾಗಿ ಯಾರಾದ್ರೂ ಹೇಳ್ತೀರಾವು? ಯಾರಿಗೆ ನೆನಪಿದೆ ಅಂತ? ಮೂಲ ಮನುಷ್ಯನ ಮೊದಲನೇ ಸೈತಾನ, ದೇವರಿಂದ ಬೇರ್ಪಡುವಿಕೆ, ಮೂಲ ಪಾಪ. ಸೊ ಈ 3 ಕೂಡ ಮನುಷ್ಯನ ಮೂಲ ಪಾಪಗಳು ಅಥವಾ ಮೂಲ ಸಮಸ್ಯೆಗಳು ಎಂಬುದಾಗಿ ನೋಡ್ತೀವಿ. ಸೈತಾನನ್ನು ಬಂದಿದ್ದೇ ಒಂದು ದೊಡ್ಡ ಸಮಸ್ಯೆ. ಆ ಸೈತಾನನು ಬಂದು ಮನುಷ್ಯನನ್ನ ದೇವರಿಂದ ದೂರ ಮಾಡ್ತಾನೆ ಮತ್ತು ಶಾಶ್ವತವಾಗಿ ನರಕದ ಹಿನ್ನೆಲೆಗೆ ನಾವು ತಳ್ಳಲ್ಪಡ್ತೇವೆ. ಇವತ್ತು ಇದೇ ರಕ್ಷಣೆಯ ಮಾರ್ಗ, ದೇವರನ್ನು ಭೇಟಿಯಾಗಲು ಮಾರ್ಗ, ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಅಥವಾ ಮುಖ್ಯ ಸಂದೇಶದಲ್ಲಿ 3ನೇ ಭಾಗವನ್ನ ನಾವು ನೋಡೋಣ. ಈ 3ನೇ ಭಾಗ ಏನಂದ್ರೆ, ದೇವರಿಂದ ಬೇರ್ಪಟ್ಟಿರುವ ಮನುಕುಲದ 6 ಮೂಲಭೂತ ಸಮಸ್ಯೆಗಳು. ಸತತವಾಗಿ ವಾಕ್ಯವನ್ನ ಕೇಳ್ತಿರುವಂತಹ ಅಥವಾ ಜೂಮ್ ಮೀಟಿಂಗ್ಗಳಲ್ಲಿ ಜಾಯ್ನ್ ಆಗಿ ಈ ಸತ್ಯ ಸುವಾರ್ತನ ಕೇಳ್ತಿರುವಂತಹ ಅನೇಕರಿಗೆ ಗೊತ್ತು ಇವು. ಆದ್ರೂ ಕೂಡ ಇನ್ನೊಂದ್ಸಲಿ ನಾವು ಕೇಳಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಆಸೆ. ಈಗ ಮನುಷ್ಯನು ಸೈತಾನನ ಮಾತು ಕೇಳಿ ಪಾಪದಲ್ಲಿ ಬಿದ್ದು ದೇವರಿಂದ ದೂರವಾಗಿ ನರಕದ ಮಾರ್ಗದಲ್ಲಿ ಹೋಗ್ತಿದ್ದಾನೆ. ಆದ್ರೆ ದೇವರಿಂದ ದೂರವಾಗಿರುವಂತಹ ಮನುಷ್ಯನಿಗೆ 6 ಸಮಸ್ಯೆಗಳು ಬಂತು. ಇದನ್ನ ಮೂಲಭೂತ ಸಮಸ್ಯೆಗಳು ಅಂತ ಕರಿತೀವಿ. ಈ ಮೂಲಭೂತ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾ ಸಮಸ್ಯೆಗಳು ಮನುಷ್ಯನಿಗೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಪಾಪ ಮಾಡಿದ್ದಕ್ಕೆ. ಏನ ಪಾಪ? ದೇವರು ತಿನ್ನಬೇಡ ಅಂತ ಹೇಳಿದಂತ ಹಣ್ಣನ್ನ ತಿಂದಿದ್ದು. ಮೈನ್ ಅದೇ ಅಲ್ವಾ? ಆ ಒಂದು ವಿಷಯದಿಂದಲೇ ಮನುಷ್ಯರೆಲ್ಲರೂ ಕೂಡ ದೇವರಿಗೆ ಅವಿಧೇಯರಾಗಿ ದೇವರಿಂದ ದೂರವಾದರು, ದೇವರ ಮಹಿಮೆಯನ್ನ ಹೊಂದದೆ ಹೋದ್ರು ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಅದು ಮೂಲ ಸಮಸ್ಯೆಗಳು. ಸೈತಾನ, ಪಾಪ, ನರಕ ಅನ್ನುವಂಥದ್ದು ಮೂಲ ಸಮಸ್ಯೆ. ಆದ್ರೆ ಆ ಮೂಲ ಸಮಸ್ಯೆಯಿಂದ 6 ಸಮಸ್ಯೆಗಳು ಬರುತ್ತೆ. ಈ 6 ಸಮಸ್ಯೆಗಳೇನು ಅನ್ನೋದನ್ನ ನಾವು ನೋಡುವಾಗ, ಮೊದಲನೇ ಸಮಸ್ಯೆ ಬಂದು ಸೈತಾನನ ಮಗು ಅಂತ ಹೇಳಿ. ಅಂದ್ರೆ ಸ್ಥಾನ ಬದಲಾಯಿತು. ನಾವು ಯಾರ ಮಕ್ಕಳಾಗಿದ್ವಿ? ದೇವರ ಮಕ್ಕಳಾಗಿದ್ವಿ. ಲೂಕನು ಬರೆದ ಸುವಾರ್ತೆಯಲ್ಲಿ ವಂಶಾವಳಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಆ ವಂಶಾವಳಿಯನ್ನ ನಾವು ಓದುವಾಗ ಕೊನೆಗೆ ಆದಾಮನ ಹೆಸರು ಬರುತ್ತೆ. ಆದಾಮನು ದೇವರ ಮಗ ಎಂಬುದಾಗಿ ಇದೆ. ಅಂದ್ರೆ ಮೂಲ ಮನುಷ್ಯನಾದ ಆದಾಮ ಯಾರ ಮಗ? ದೇವರ ಮಗ. ಆದಾಮ ಮಾತ್ರ ದೇವರ ಮಗನ ಅಂದ್ರೆ ಅಲ್ಲ. ಆದಾಮನಿಂದ ಬಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಮಕ್ಕಳಾಗೆ ಇದ್ದಿದ್ದು. ಆದ್ರೆ ಯಾವಾಗ ಅವನು ಪಾಪ ಮಾಡ್ತಾನೆ, ಆಗ ಆದಾಮನು ಕೂಡ ಸೈತಾನನ ಮಗನಾಗಿ ಮಾರ್ಪಡ್ತಾನೆ.
ಆದಾಮನಿಂದ ಬಂದಂತ ಆತನ ಸಂತತಿ ನಮ್ಮ ತನಕನೂ ನಮ್ಮ ನಂತರ ಬರುವಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕ್ರಿಸ್ತನು ಬರುವ ತನಕ ಯಾರೆಲ್ಲ ಹುಟ್ಟುತ್ತಾರೋ ಅವರು ಕೂಡ ಸೈತಾನನ ಮಕ್ಕಳಾಗಿನೇ ಹುಟ್ಟೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಸ್ಥಾನ ಬದಲಾವಣೆ ಆಯ್ತು. ದೇವರ ಮಗುವಾಗಿದ್ದಂತ ಆದಮ ಸೈತಾನನ ಮಗನಾದ. ಅದಕ್ಕೆ ಯೋಹಾನ 8:44 ನಾವು ನೋಡುವ ಹಾಗೆ ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅಂತ. ಸೊ ದೇವರ ಮಕ್ಕಳಾಗಿದ್ದಂತ ಅವ್ರನ್ನ ದೇವರೇ ಯೇಸುವೆ ಹೇಳ್ತಾ ಇರೋದು ಸೈತಾನನು ನಿಮ್ಮ ತಂದೆ ಅಂತ. ಕಾರಣ ಅವ್ರು ದೇವ್ರು ನಂಬಿಲ್ಲ. ಸೈತಾನನ ಮಾತನ್ನ ನಂಬದಷ್ಟು ದೇವ್ರ ಮಾತನ್ನ ನಂಬಿಲ್ಲ. ಅದಕ್ಕೋಸ್ಕರ ಯೋಹಾನ 10:10 ನಾವು ನೋಡ್ತೇವೆ, ಕಳ್ಳನು ಯಾರ ಕಳ್ಳ? ಸೈತಾನ. ಆ ಸೈತಾನನು ಕದ್ದುಕೊಳ್ಳುವುದಕ್ಕೂ ಕುಯ್ಯುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ ಅಂತ ಹೇಳಿ. ಹಾಗಾದ್ರೆ ಏದೇನ್ ತೋಟದಲ್ಲಿ ಸೈತಾನ ಕಳ್ಳನಾಗಿ ಬಂದು ಏನ್ ಮಾಡ್ದ? ಆದಾಮ ಅವರನ್ನ ಕದ್ದುಕೊಂಡ, ಅವ್ರನ್ನ ಕುಯ್ದ, ಅವ್ರನ್ನ ಹಾಳು ಮಾಡ್ದ. ಅಂದ್ರೆ ಏನು? ದೇವರಿಂದ, ದೇವರ ಮಹಿಮೆಯಿಂದ ಅವ್ರನ್ನ ದೂರ ಮಾಡು. ಅವ್ರು ಹಾಳಾದ್ರು. ಎಷ್ಟೋ ಜನ ನಿಜವಾದ ದೇವರು ಯಾರು, ಸೃಷ್ಟಿಕರ್ತನಾದ ದೇವರು ಯಾರು ಅಂತ ಗೊತ್ತಿಲ್ಲದೆ ಆದಾಮನಿಂದ ಹಿಡಿದು ಇದುವರೆಗೂ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಪಾಪದಲ್ಲಿ, ಶಾಪದಲ್ಲಿ, ನರಕದ ಮಾರ್ಗದಲ್ಲಿ ಹೋಗಿ ಅವ್ರ ಕೊನೆಗೆ ಸತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ಸೈತಾನನ ಉದ್ದೇಶವೇ ಜನರನ್ನ ದೇವರಿಂದ ದೂರ ಮಾಡ್ಬೇಕು ಅಂತ, ಬೇರೆ ಯಾವ ಉದ್ದೇಶನೂ ಇಲ್ಲ. ಅದಕ್ಕಾಗಿ ಅವನು ಏನ್ ಬೇಕಾದ್ರೂ ಕೊಡ್ತಾನೆ. ನಿಜವಾದ ಆಶೀರ್ವಾದ ಅನ್ನೋದು ಆಸ್ತಿ, ಹಣ, ಅಂತಸ್ತು, ಕೆಲಸ, ಉದ್ಯೋಗ ಇರೋದಲ್ಲ. ದೇವ್ರು ಇರೋದು ನಿಜವಾದ ಆಶೀರ್ವಾದ. ದೇವ್ರು ನಮ್ಮ ಜೊತೆ ಇರೋದು ನಿಜವಾದ ಆಶೀರ್ವಾದ. ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ನಮ್ಮ ದೇಶದಲ್ಲಿ, ಅವರೆಲ್ಲರೂ ನರಕದ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಸೈತಾನ ಏನ್ ಬೇಕಾದ್ರೂ ಕೊಡ್ತಾನೆ ಈ ಲೋಕದಲ್ಲಿ ಇದ್ರೆ. ಯೇಸು ಸ್ವಾಮಿಗೆ ನೀನ್ ನನಗ್ ನಮಸ್ಕಾರ ಮಾಡಿದ್ರೆ ಈ ಲೋಕವನ್ನೆಲ್ಲ, ಲೋಕದ ವೈಭವವನ್ನೆಲ್ಲ ನೀನು ಕೊಡ್ತೀನಿ ಅಂತಾನೆ ಹೇಳ್ತಾನೆ. ಈ ಲೋಕದ, ಈ ಪ್ರಪಂಚದ ದೇವರು ಸೈತಾನ ಅಂತ 2 ಕೊರಿಂಥ 4:4 ಹೇಳಲ್ಪಟ್ಟಿದೆ. ಹಾಗಾಗಿ ಈ ಲೋಕದ ಅಧಿಕಾರ ದೇವ್ರು ನಮಗ್ ಕೊಟ್ಟಿದ್ರು. ಆದ್ರೆ ನಾವು ಪಾಪ ಮಾಡಿ ಸೈತಾನ ಮಕ್ಕಳಾದ್ರಿಂದ ಈಗ ಈ ಲೋಕದ, ಈ ಒಂದು ಸೃಷ್ಟಿಯ ಅಧಿಕಾರ, ಈ ಪ್ರಪಂಚದ ಅಧಿಕಾರ ಯಾರಿಗಿದೆ ಅಂದ್ರೆ ಸೈತಾನಿಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2:1 ನಾವು ನೋಡುವಾಗ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸನು ಅಂತ. ಇಲ್ಲಿ ಅಪರಾಧ ಮತ್ತು ಪಾಪಗಳಲ್ಲಿ ನಾವು ಸತ್ತಿದ್ವಿ ಅಂತ ಹೇಳಿ ಸೈತಾನ ಹೇಳ್ದ, ಈ ಹಣ್ಣನ್ನ ತಿಂದ್ರೆ ನೀವು ಸಾಯಲ್ಲ ಅಂತ. ದೇವ್ರು ಹೇಳಿದ್ರು ಸತ್ಯ ಹೋಗ್ತೀಯಾ ಎಂಬುದು. ಇಲ್ಲಿ ಪೌಲನು ಕೂಡ ಹೇಳ್ತಿರೋದು, ನಮ್ಮ ಅಪರಾಧಗಳಲ್ಲಿ, ಪಾಪದಲ್ಲಿ ಸತ್ತಿದ್ವಿ ನಾವು. ಸತ್ತಂತ ನಮ್ಮನ್ನ ಸಹ ಬದುಕಿಸ್ಲಿಕ್ಕೇನೆ ಯೇಸುಸ್ವಾಮಿ ಬಂದಿದ್ದು ಅಂತ. ಸೊ ಈ 3 ವಚನಗಳು ಏನ್ ಹೇಳುತ್ತೆ? ನಾವು ಸೈತಾನ ಮಕ್ಕಳಾಗಿ ಮಾರ್ಪಟ್ಟಿವಿ ಅಂತ ಹೇಳಿ. ನಮ್ಮ ಸ್ಥಾನ ಬದಲಾವಣೆ ಆಯ್ತು. ದೇವರ ಮಕ್ಕಳಾಗಿದ್ದ ನಮ್ಮ ಸ್ಥಾನ ಸೈತಾನ ಮಕ್ಕಳಾಗಿ ಬದಲಾಯ್ತು ಎಂಬುದಾಗಿ ನೋಡಿ. ಮೂಲ ಪಾಪ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ನಾವು. ದೇವರ ಆತ್ಮ ನಮ್ಮನ್ನ ಬಿಟ್ಟು ಹೋಯಿತು ಮತ್ತು ನಾವು ಸೈತಾನನ ಮಕ್ಕಳಾದೆವು. ಮೂಲ ಪಾಪ, ಒರಿಜಿನಲ್ ಸಿನ್ ಅಂದ್ರೆ ಏನು? ದೇವರಿಂದ ನಾವು ದೂರವಾಗಿದ್ದೆ, ದೇವ್ರು ನಮ್ಮನ್ನ ಬಿಟ್ಟೋಗಿದ್ದೆ, ನಾವು ಸೈತಾನನ ಮಕ್ಕಳಾಗಿದ್ದೆ ಮೂಲ ಪಾಪಕ್ಕೆ ಕಾರಣ. ಆ ಮೂಲ ಪಾಪವನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ವಿಗ್ರಹಾರಾಧನೆ ಎಂಬುದಾಗಿ. ಯಾವಾಗ ನಾವು ದೇವರಿಂದ ದೂರವಾದ್ವೋ ಸೈತಾನ್ ಮಕ್ಕಳಾದ್ವಿ ನಿಜ. ಎರಡನೇದಾಗಿ ವಿಗ್ರಹಾರಾಧನೆ ಮಾಡೋರಾದ್ವಿ. ಸೈತಾನಿಗೆ ಗುಲಾಮರಾಗಿ ನಾವು ಏನ್ ಮಾಡಿದ್ವಿ? ವಿಗ್ರಹಾರಾಧನೆ ಮಾಡ್ತಾ ಇದೀವಿ. 1 ಕೊರಿಂಥದವರಿಗೆ 10:20 ನಾವು ನೋಡುವಾಗ ವಾಕ್ಯದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆದ್ರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯ. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ಸೈತಾನ ಏನ್ ಮಾಡ್ತಿದ್ದಾನೆ? ಆ ಒಂದು ದೆವ್ವದ ಪೂಜೆ ಮಾಡುವಂತೆ, ದೆವ್ವಗಳಿಗೆ ಬಲಿ ಕೊಡುವಂತೆ ಮಾಡ್ತಾ ಇದ್ದಾನೆ. ಇವತ್ತು ಜನರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಆ ದೇವ್ರು ಸರಿ, ಈ ದೇವ್ರು ಸರಿ, ಆ ವಿಗ್ರಹ ಸರಿ, ಆ ದೇವಸ್ಥಾನ ಸರಿ ಅಂತ ಹೇಳ್ಬಿಟ್ಟು ಹೋಗಿ ಬಲಿಗಳನ್ನ ಅರ್ಪಿಸ್ತಿದ್ದಾರೆ. ಆದ್ರೆ ದೇವ್ರಿಗಲ್ಲ, ಅದು ದೆವ್ವಗಳಿಗಂತ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ವಿಗ್ರಹಾರಾಧನೆ ಅಂದ್ರೆ ದೆವ್ವಗಳ ಆರಾಧನೆ. ದೆವ್ವಗಳು ಆ ವಿಗ್ರಹಗಳಲ್ಲಿ ದೇವ್ರು ಹೆಂಗಿರ್ತಾರೆ? ದೇವರು ಹೇಳೋದು ನಮ್ಮಲ್ಲಿ ಇರ್ತೀನಿ ಅಂತ, ನಮ್ಮ ಹೃದಯಗಳಲ್ಲಿ ಇರ್ತೀನಿ ಅಂತ, ನಮ್ಮ ದೇಹವನ್ನ ಆಲಯವನ್ನಾಗಿ ಮಾಡ್ಕೊಂಡು ದೇವ್ರು ನಮ್ಮೊಳಗೆ ವಾಸ ಮಾಡ್ತೀನಿ ಅಂತ ಹೇಳಿದ್ರೆ ವಿನಃ ವಿಗ್ರಹಗಳಲ್ಲಿ ವಾಸ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ. ಸೈತಾನ್ ವಾಸ ಮಾಡ್ತಾನೆ ವಿಗ್ರಹಗಳಲ್ಲಿ. ಅದನ್ನ ನಾವು ಅರ್ಥ ಮಾಡ್ತೀವಿ.
ಎಫೆಸದವರಿಗೆ 2:2 ನೋಡುವಾಗ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ. ಅಂದ್ರೆ ದೇವರ ವಾಕ್ಯದ ಪ್ರಕಾರನೋ ದೇವರ ಆತ್ಮನ ಪ್ರಕಾರನೋ ಅಲ್ಲ, ಸೈತಾನನ ಪ್ರಕಾರ, ದೆವ್ವಗಳ ಪ್ರಕಾರ ನಾವು ನಡ್ಕೊಂಡು ದೇವರಿಗೆ ಅವಿಧೇಯರಾಗಿದ್ವಿ. ವಿಗ್ರಹಾರಾಧನೆ ಮಾಡೋರು ದೇವರಿಗೆ ಅವಿಧೇಯರು ಎಂಬುದಾಗಿ ನೋಡ್ತೇವೆ. ಸೊ ಇದೊಂದು ದೊಡ್ಡ ಸಮಸ್ಯೆ. ಯೋಚನೆ ಮಾಡಿ, ಜೀವ ಇರುವ ನಾವು, ತಿಳುವಳಿಕೆಯ ನಾವು, ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರುವ ನಾವು, ದೇವರ ಜೀವಾತ್ಮವನ್ನ, ಜೀವ ಶ್ವಾಸ ಹೊಂದಿರುವ ನಾವು, ಜೀವ ಇಲ್ದಿರುವಂತಹ ವಿಗ್ರಹಗಳಿಗೆ ಅಡ್ಡ ಬೀಳ್ತಿದೀವಿ ಅಂದ್ರೆ ನಾವೆಷ್ಟರ ಮಟ್ಟಿಗೆ ಸೈತಾನಿಗೆ ಗುಲಾಮರಾಗಿದ್ದೀವಿ, ನಾವೆಷ್ಟರ ಮಟ್ಟಿಗೆ ಮೂರ್ಖರಾಗಿದ್ದೀವಿ ಅಂತ. ಇದು ಸಮಸ್ಯೆ ಅಲ್ವಾ? ನಮ್ಮ ದೇಶದಲ್ಲಿ, ಅದು ಭಾರತ ದೇಶದಲ್ಲಿ ವಿಗ್ರಹ ಆರಾಧನೆ ಅನ್ನೋದು ದೊಡ್ಡ ಸಮಸ್ಯೆ. ಇವತ್ತಿಗೂ ರಾಜಕಾರಣಿಗಳು, ದೊಡ್ಡ ದೊಡ್ಡ ನಾಯಕರುಗಳು, ಶ್ರೀಮಂತರು ವಿಗ್ರಹ ಆರಾಧನೆ ಮಾಡ್ತಿದ್ದಾರೆ, ವಿಗ್ರಹಗಳನ್ನ ಕಟ್ಟಿಸ್ತಿದ್ದಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ತಿದ್ದಾರೆ. ಯಾಕಂದ್ರೆ ರಾಜಕೀಯದ ಒಂದು ಲಾಭ ಪಡೆಯೋದಕ್ಕೆ ಅಷ್ಟೇನೆ. ಆದ್ರೆ ಸೈತಾನನ ಗುಲಾಮರಾಗಿ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ವಿಗ್ರಹಾರಾಧನೆಯಲ್ಲಿಯೂ, ಕಣಿಗಳಲ್ಲಿಯೂ, ಧರ್ಮಗಳಲ್ಲಿಯೂ, ಸುಳ್ಳು ಬೋಧನೆಗಳಲ್ಲಿಯೂ, ಪೂರ್ವಿಕರ ಪೂಜೆಗಳಲ್ಲಿಯೂ ಮತ್ತು ಕೆಟ್ಟ ಸಂಪ್ರದಾಯಗಳಲ್ಲಿ ತೊಡಗಿದರು. ವಿಗ್ರಹಾರಾಧನೆ ಮಾಡೋರು ಎಲ್ಲರೂ ಕೂಡ ಬರೀ ವಿಗ್ರಹಾರಾಧನೆ ಅಲ್ಲ, ವಿಗ್ರಹಕ್ಕೆ ಸಂಬಂಧಪಟ್ಟ ಕಣಿ ಹೇಳಿಸ್ಕೊಳ್ಳೋದು, ಭವಿಷ್ಯ ಹೇಳಿಸ್ಕೊಳ್ಳೋದು, ಯಾವ್ದಾದ್ರು ಒಂದು ಧರ್ಮಕ್ಕೆ ಸಂಬಂಧಪಟ್ಟವರಾಗಿ ಸುಳ್ಳು ಬೋಧನೆಗಳಲ್ಲಿ ಅವರು ಮುಳುಗಿದ್ರು. ಯಾರು ಏನ್ ಹೇಳಿದ್ರು ಕೂಡ ಅದನ್ನ ನಂಬೋದಕ್ಕೆ ಶುರು ಮಾಡಿದ್ರು. ಪೂರ್ವಿಕರ ಪೂಜೆ, ಸತ್ತೋಗಿರೋರಂತ ತಂದೆ ತಾಯಿ ತಾತಂದ್ರು ಅವರ ಪೂರ್ವಿಕರನ್ನ, ಸಮಾಧಿಗಳನ್ನ ಪೂಜೆ ಮಾಡೋದಕ್ಕೆ ತೊಡಗಿದ್ರು. ಕೆಟ್ಟ ಕೆಟ್ಟ ಸಂಪ್ರದಾಯಗಳಲ್ಲಿ ತೊಡಗಿದ್ರು. ಇದ್ಯಾವುದು ಕೂಡ ಬೈಬಲ್ ಪ್ರಕಾರ ಸರಿ ಅಲ್ಲ. ಇದೆಲ್ಲ ತಪ್ಪು. ಯಾರು ವಿಗ್ರಹಾರಾಧನೆ ಮಾಡ್ತಾರೋ ಇವೆಲ್ಲವುದ್ರಲ್ಲೂ ಕೂಡ ಅವ್ರು ನಂಬಿಕೆ ಇಡ್ತಾರೆ. ಹಾಗಾಗಿ ದೇವರಿಂದ ದೂರವಾಗಿರೋರು ವಿಗ್ರಹಾರಾಧನೆ ಮಾಡ್ತಾರೆ, ಬೇರೆ ದಾರಿ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ವಿಗ್ರಹಾರಾಧನೆ ಅನ್ನುವಂಥದ್ದು ಸೈತಾನನಿಗೆ ಸಂಬಂಧಪಟ್ಟಂತ ವಿಷಯ ಎಂಬುದಾಗಿ ನೋಡ್ತೀವಿ. ಇದೊಂದು ದೊಡ್ಡ ಸಮಸ್ಯೆ. ಎರಡು ಸಮಸ್ಯೆಗಳು. ಒಂದನೇದು ಸೈತಾನ ಮಕ್ಕಳಾಗಿದ್ದು, ಎರಡನೇದು ವಿಗ್ರಹಾರಾಧನೆ ಮಾಡುವವರಾದ್ರು. ಮೂರನೇದಾಗಿ ಸೈತಾನನ ಮಕ್ಕಳಾಗಿ ವಿಗ್ರಹಾರಾಧನೆ ಮಾಡ್ತಾ ಇರೋ ಕಾರಣನೇ ಮಾನಸಿಕ ಸಮಸ್ಯೆಗಳು ಬಂತು. ಏನು ಈ ಮಾನಸಿಕ ಸಮಸ್ಯೆಗಳು? ಮತ್ತಾಯ 11:28 ಯೇಸುಸ್ವಾಮಿ ಹೇಳ್ತಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅಂತ. ಕಷ್ಟಪಡ್ತಿದ್ದಾರೆ ಜನ, ಹೊರೆ ಹೊತ್ತಾ ಇದ್ದಾರೆ. ಯಾಕಂದ್ರೆ ಮಾನಸಿಕವಾಗಿ ಅವ್ರಿಗೆ ಬಿಡುಗಡೆ ಕೊಡೋರು ಯಾರು, ಅವ್ರಿಗೆ ರಕ್ಷಣೆ ಕೊಡೋರು ಯಾರು, ಅವ್ರಿಗೆ ವಿಶ್ರಾಂತಿ ಕೊಡೋರು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಪ್ರಯಾಸ ಪಡ್ತಾ ಇದ್ದಾರೆ ಜನ. ಸಮಾಧಾನ, ಶಾಂತಿ, ರಕ್ಷಣೆಗೋಸ್ಕರ ಯೇಸು ಬಳಿಗೆ ಬರದೆ ಲೋಕದಲ್ಲಿ ಅವರಾಗ ಅವ್ರು ಕಷ್ಟ ಪಡ್ತಾ ಇದ್ದಾರೆ. ಅವರಾಗ ಅವ್ರು ಅನೇಕ ಹೊರೆಗಳನ್ನ ಹೊತ್ತುತ್ತಾ ಇದ್ದಾರೆ. ಆದ್ರೆ ಯಾವ್ದ್ರಿಂದಲೂ ಕೂಡ ಅವ್ರಿಗೆ ರಕ್ಷಣೆ ಇಲ್ಲ. ಮಾನಸಿಕ ಕಾಯಿಲೆಗಳಲ್ಲಿ ಬಳಲ್ತಾ ಇದ್ದಾರೆ. ಎಫೆಸಿ 2:3 ನಾವು ನೋಡುವಾಗ, ನಾವೆಲ್ಲರೂ ಪೂರ್ವದಲ್ಲೇ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಎಂಬುದಾಗಿ. ಪೂರ್ವದಲ್ಲಿ ನಮ್ಮ ಜನರು ಹೇಗೆ ಆದಾಮನಿಂದ ದೇವರಿಗೆ ಅವಿಧೇಯರಾಗಿ ನಡ್ಕೊಂಡು ಶರೀರಕ್ಕೆ ಮನಸ್ಸಿಗೆ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರ್ಸಕ್ಕೆ ಜೀವಿಸಿದ್ರೋ ಹಾಗೇನೆ ನಾವು ನಡೀತಾ ಇದ್ದೀವಿ. ಇಲ್ಲಿ ಶರೀರಕ್ಕೋ ಮನಸ್ಸಿಗೋ ಅಧೀನರಾಗಿ ಅಲ್ಲ, ನಾವು ದೇವ್ರಿಗೆ ಅಧೀನರಾಗಿ ನಡಿಬೇಕಾಗಿರೋದು. ಸೊ ಮಾನಸಿಕವಾಗಿ ನಾವು ಕಾಯಿಲೆಗೊಳಗಾದ್ವಿ. ಇದರಿಂದಾಗಿ ಈ ಮಾನಸಿಕ ಸಮಸ್ಯೆಗಳನ್ನ ನಾವು ನೋಡುವಾಗ ಅನೇಕ ರೀತಿಯಾದ ಲಕ್ಷಣಗಳನ್ನ ನಾವು ನೋಡ್ಬೋದು. ಮಾನಸಿಕ ಸಮಸ್ಯೆಗಳ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಆತಂಕ, ಭಯ. ಈಗ ಆದಮ ಪಾಪ ಮಾಡ್ತಾನೆ, ಪಾಪ ಮಾಡಿದ ತಕ್ಷಣ ದೇವರು ಅವನನ್ನ ಸಂಧಿಸೋದಕ್ಕಂತ ಏನೇ ತೋಟಕ್ಕೆ ಬರುವಾಗ ಅವನಿಗೆ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ, ಹೋಗಿ ಮರದ ಹಿಂದೆ ಬಚ್ಚಿಟ್ಕೊಂಡಿರ್ತಾನೆ. ಇವೆಲ್ಲ ಮೊದಲು ಇರ್ಲಿಲ್ವಲ್ಲ, ಪಾಪ ಮಾಡಿದ್ರಿಂದಲೇ ಇವೆಲ್ಲ ಬಂದಿದ್ದು. ದೇವರಿಂದ ದೂರ ಆಗಿದ್ದಕ್ಕೇನೆ ಭಯ ಅನ್ನೋದು ಬಂದಿದ್ದು. ತಪ್ಪು ಮಾಡ್ದಾಗ ತಾನೇ ಭಯ ಪಡ್ತೀವಿ ನಾವು. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಪಡ್ತೀವಿ? ಯಾರಿಗೂ ಭಯ ಪಡಲ್ಲ. ಸೊ ಈ ಮಾನಸಿಕ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕು ನಾವು. ಆತಂಕ, ಭಯ, ಕೋಪ, ಕೊಲೆ. ಒಬ್ಬನ ಕೊಲೆ ಮಾಡ್ತೀವಿ ಅಂದ್ರೂ ಕೂಡ ಮಾನಸಿಕ ಸಮಸ್ಯೆನೆ. ಈಗ ಕಾಯಿನನು ಹೇಬೆಲ್ನ ಕೊಲೆ ಮಾಡಿದ, ಅದು ಮಾನಸಿಕ ಸಮಸ್ಯೆಯಿಂದಾಗಿನೇ. ದುಸ್ವಪ್ನಗಳು ಬರುತ್ತೆ, ಕೆಟ್ಟ
ಕನಸುಗಳು ಬೀಳುತ್ತೆ, ಮಾನಸಿಕ ಸಮಸ್ಯೆ ಅದು. ಕುಟುಂಬದಲ್ಲಿ ನಡೆಯುವ ಸಮಸ್ಯೆಗಳು, ಕಾಮ, ವಿಚ್ಛೇದನ, ಹಿಂಸೆ, ಆತ್ಮಹತ್ಯೆ, ಮದ್ಯದ ಚಟ, ಮಾನಸಿಕ ಕಾಯಿಲೆಗಳು, ಧ್ವನಿಗಳನ್ನ ಕೇಳೋದು, ಅಂದ್ರೆ ರಾತ್ರಿ ಹೊತ್ತು ಬೇರೆ ಬೇರೆ ಸ್ವರಗಳನ್ನ ಕೇಳಿಸ್ಕೊಳ್ಳೋದು, ಕೌಟುಂಬಿಕ ಭಿನ್ನಾಭಿಪ್ರಾಯ, ಶೂನ್ಯತೆಯಲ್ಲಿ ಕಳೆದು ಹೋಗುವಂಥದ್ದು, ಪಟ್ಟು ಬಿಡದ ಸಂಕಟಗಳು ಎದುರಿಸೋದು, ರಾತ್ರಿ ಹೊತ್ತು ಭಯ ಪಡೋದು, ಖಿನ್ನತೆಗೆ ಒಳಗಾಗೋದು, ಉನ್ಮಾದದ ಖಿನ್ನತೆ ಏನಾಗ್ಬಿಡುತ್ತೋ ಅಂತ ಹೇಳಿ, ಅಪನಂಬಿಕೆಗಳು ಕೂಡ ಆತ್ಮಿಕ ಸಮಸ್ಯೆನೆ. ದೇವರನ್ನ ನಂಬದೇ ಇರೋದು ಆತ್ಮಿಕ ಸಮಸ್ಯೆ, ದೇವರ ವಾಕ್ಯವನ್ನ ನಂಬದೇ ಇರೋದು ಕೂಡ ಆತ್ಮಿಕ ಸಮಸ್ಯೆನೆ. ಸೊ ಇವೆಲ್ಲವೂ ಕೂಡ ಆತ್ಮಿಕ ಸಮಸ್ಯೆಗಳಾದ್ರೆ ಈ ಮಾನಸಿಕ ಸಮಸ್ಯೆಗಳ ಗುಣಲಕ್ಷಣಗಳು. ನಾಲ್ಕನೇದಾಗಿ ನಾವು ನೋಡುವಾಗ ದೇವರಿಂದ ದೂರವಾಗಿರುವಂತ ಮನುಷ್ಯನಿಗೆ ನಾಲ್ಕನೇ ಸಮಸ್ಯೆ ಎದುರಾಯ್ತು. ಏನದು ಅಂದ್ರೆ ಶಾರೀರಿಕ ಸಮಸ್ಯೆಗಳು. ಏನು ಆ ಶಾರೀರಿಕ ಸಮಸ್ಯೆಗಳು ಅಂದ್ರೆ ರೋಗಗಳು. ಎಷ್ಟೋ ತರದ ರೋಗಗಳು ಎದುರಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಮೂಲ ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಅವರು ರೋಗದಲ್ಲಿ ಇರಬೇಕು ಅಂತ ಅಲ್ಲ, ಸಂತೋಷವಾಗಿ ದೇವರಂತೆ ಇರಬೇಕು ಅಂತಾನೆ ಸೃಷ್ಟಿ ಮಾಡಿದ್ರು. ಆದ್ರೆ ಇವತ್ತು ಜನರಿಗೆ ನಾನಾ ವಿಧವಾದ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆ ಕಾರಣ ನಾವು ದೇವರಿಂದ ದೂರ ಆಗಿದ್ದು. ಅಪೊಸ್ತಲರ ಕೃತ್ಯಗಳು 8:4-8 ನಾವು ನೋಡುವಾಗ ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತ ವಾಕ್ಯಗಳನ್ನೇನೋ ಸಾರ್ತಿದ್ರು. ಆದ್ರೆ ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟು. ಯಾಕಂದ್ರೆ ಅನೇಕರೊಳಗಿಂದ ಇಲ್ಲಿ ನೋಡಿ, ಅನೇಕರೊಳಗಿಂದ ದೆವ್ವಗಳು ಸೇರ್ಕೊಂಡಿತ್ತು ಜನರಲ್ಲಿ. ದೆವ್ವ ವಾಸ ಮಾಡಕ್ಕಲ್ಲ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು, ದೇವರು ವಾಸ ಮಾಡೋದು. ದೇವ್ರಿಲ್ಲ ಅಂದಾಗ ದೆವ್ವಗಳು ಬರದೇ ಇರುತ್ತಾ? ಹಾಗಾಗಿ ಜನರಲ್ಲಿ ದೆವ್ವಗಳು ಬರೋದಕ್ಕೆ ಶುರು ಮಾಡ್ತು. ಮಹಾಶಬ್ದದಿಂದ ಅವೇನೋ ಕೂಗಿ ಹೊರಗಡೆ ಹೋಯ್ತು. ಇಲ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಶಾರೀರಿಕ ಸಮಸ್ಯೆಗಳು, ಪಾರ್ಶ್ವವಾಯು ರೋಗಗಳು, ಕುಂಟರು, ಅನೇಕ ರೋಗಗಳು ಅವರಲ್ಲಿ ಬಂತು ಎಂಬುದಾಗಿ ನಾವು ನೋಡ್ತೀವಿ. ಅಪಸ್ಮೃತಿಗಳು 10:38 ನೋಡುವಾಗ ದೇವರು ನಜರೇತಿನ ಯೇಸುವನ್ನು ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನೆಂಬುದಾಗಿ. ಅಂದ್ರೆ ಸೈತಾನನಿಂದ ಅನೇಕ ಬಾಧೆಗಳಿಗೆ ಒಳಗಾಗ್ತಾ ಇದ್ದಾರೆ ಜನ. ಈ ಬಾಧೆಗಳೆಲ್ಲ ಬರ್ತಿರೋದಿನಕ್ಕೆ ಸೈತಾನನಿಂದ, ಸೈತಾನನ ತಂದೆ ಮಾಡ್ಕೊಂಡಿದ್ದಕ್ಕೆ, ಸೈತಾನನ ದೇವ್ರು ಮಾಡ್ಕೊಂಡಿದ್ದಕ್ಕೆ. ಸೊ ರೋಗಗಳೆಲ್ಲ ಬರೋದಕ್ಕೆ ಶುರು ಮಾಡ್ತು. ಇವೆಲ್ಲ ಶಾರೀರಿಕ ಸಮಸ್ಯೆಗಳೆಂಬುದಾಗಿ. ಮನುಷ್ಯರಿಗೆ ಕಾಯಿಲೆಗಳು ಬಂದಿದ್ದು ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ದೇವರಿಂದ ದೂರ ಆಗಿದ್ದಕ್ಕಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಾರೀರಿಕ ಕಾಯಿಲೆಗಳಂದ್ರೆ ಏನು? ಅನೇಕ ತರದ ಕಾಯಿಲೆಗಳು ನಮಗೆ ಗೊತ್ತು. ಹುಣ್ಣು ರೋಗ, ಗುಣವಾಗದ ಅನೇಕ ಕಾಯಿಲೆಗಳಿದೆ, ಅಪಘಾತಗಳಿವೆ, ವ್ಯಸನಗಳು, ಮಾದಕ ವಸ್ತುಗಳನ್ನ, ಆಟಗಳಿಗೆ ಚಟ, ಜೂಜಾಟ ಆಡೋದು, ಮದ್ಯಪಾನ, ದುರುಪಯೋಗ, ನಿದ್ರಾಹೀನತೆ, ದೆವ್ವಗಳ ಕಾಟ, ಅಜ್ಞಾತ ರೋಗಗಳಂದ್ರೆ ನಮಗೆ ಗೊತ್ತಿಲ್ಲದಿರುವಂತ ರೋಗಗಳು. ಈಗ ಕೋವಿಡ್ ರೋಗ ಬಂತು, ಕೊರೋನಾ ಅಂತ. ಆ ರೋಗ ಏನು, ಅದ್ರ ಲಕ್ಷಣಗಳೇನು, ಅದಕ್ಕೆ ಔಷಧಿನಿ ಅಂತ ಏನು ಗೊತ್ತಿರ್ಲಿಲ್ಲ. ಯಾವ್ಯಾವ್ದು ಔಷಧಿಗಳನ್ನು ಕೊಟ್ಟು ಇವಾಗ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ರಕ್ತ ಹೆಪ್ಪು ಕಟ್ತಾ ಇದೆ, ತಲೆನೋವು, ಎದೆ ನೋವು ಅಂತ ಬೇರೆ ಬೇರೆ ನೋವುಗಳು ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಆ ರೋಗ ಏನು, ಅದಕ್ಕೆ ಯಾವ ರೀತಿ ಗುಣಪಡಿಸ್ಬೇಕು ಅಂತ ಹೇಳಿ. ತುಂಬಾ ಜನ ಸಾಯ್ತಿರೋದಕ್ಕೆ ಯಾವ್ದೋ ಒಂದು ಆತುರಾತುರವಾಗಿ ಒಂದು ಇಂಜೆಕ್ಷನ್ ಅನ್ನ ಕಂಡಿಡಿದು ಕೊಟ್ರು. ಅವತ್ತೇ ಕೊರೋನಾದಿಂದ ಸಾಯ್ತಿದ್ದವರು ಇವತ್ತ ಇಂಜೆಕ್ಷನ್ ತಗೊಂಡು ದಿನ ನರಳ್ತಾ ಇರೋರು ತುಂಬಾ ಜನ ಇದ್ದಾರೆ. ಅದೇ ಹೇಳ್ತಿರೋದು, ಅನೇಕ ತರವಾದ ರೋಗಗಳು ಜನರಿಗೆ ಬರ್ಲಿಕ್ಕೆ ಶುರು ಮಾಡ್ತು. ಅನೇಕ ಕುಂಟ್ರಿದ್ದಾರೆ, ಕುರುಡ್ರಿದ್ದಾರೆ, ಕಿವುಡ್ರಿದ್ದಾರೆ, ಮೂಕರಿದ್ದಾರೆ. ಇನ್ನು ಶಾರೀರಿಕವಾಗಿ ಹೃದಯದ ಸಂಬಂಧ ಕಾಯಿಲೆಗಳು, ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಹೊಟ್ಟೆಗೆ ಸಂಬಂಧಪಟ್ಟ, ನರದ ಸಂಬಂಧಪಟ್ಟ ಕಾಯಿಲೆ, ಎಷ್ಟು ಅನೇಕ ವಿಧವಾದ ಕಾಯಿಲೆಗಳಿದೆ. ಅದಕ್ಕೆಲ್ಲ ಕಾರಣ ದೇವರಿಂದ ನಾವು ದೂರವಾಗಿದ್ದೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕೆಂಬುದಾಗಿ ನೋಡ್ತೇವೆ. ಸೈಲೆಂಟ್ ಮಾಡ್ಕೋ. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ವಿ. ಐದನೇ ಸಮಸ್ಯೆ ಏನಂದ್ರೆ ಮರಣ ಮತ್ತು ನರಕ ಎಂಬುದಾಗಿ ನೋಡ್ತೀವಿ. ಮರಣ ಮತ್ತು ನರಕ, ಮರಣದ ನಂತರದ ಸಮಸ್ಯೆಗಳಿವೆ. ತುಂಬಾ ಜನ ಯೋಚನೆ ಮಾಡೋದೇನು ಗೊತ್ತಾ? ಸತ್ರೆ ಸಾಕು ಅಂತ. ಸಮಸ್ಯೆಗಳು ಜಾಸ್ತಿ ಆದಾಗ, ಕಾಯಿಲೆಗಳು ಜಾಸ್ತಿ ಆದಾಗ, ಕುಟುಂಬದ ಸಮಸ್ಯೆಗಳು ಜಾಸ್ತಿ ಆದಾಗ, ಬಿಸ್ನೆಸ್ ಅಲ್ಲಿ ಲಾಸ್ ಆದಾಗ, ಇಲ್ಲ ಮಕ್ಕಳ ಸಮಸ್ಯೆ ಏನಾದ್ರೂ ಇದ್ದಾಗ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಜನರು ಯೋಚನೆ ಮಾಡೋದೇನು ಅಂದ್ರೆ ಫೈನಲ್ ತೀರ್ಮಾನ ಸಾವು. ಸತ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾರೆ. ಖಂಡಿತ ಅಲ್ಲ. ನಮ್ಮ ಮರಣದಿಂದಲೇ ಸಮಸ್ಯೆ ಇನ್ನೂ ಪ್ರಾರಂಭವಾಗುತ್ತೆ.
ಸಾಯಕ್ ಮುಂಚೆ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಕೊಳಕ್ ಅವಕಾಶಗಳಿರುತ್ತೆ, ಆದ್ರೆ ಸತ್ತ ಮೇಲೆ ಖಂಡಿತ ನಮ್ಗೆ ಅವಕಾಶ ಇರಲ್ವಲ್ಲ. ನಾವು ನರಕಕ್ಕೆ ಹೋಗ್ಬೇಕೇ ವಿನ ನಮ್ಮ ಸಮಸ್ಯೆಗಳ ಪರಿಹಾರ ಆಗಲ್ಲ. ಹಾಗಾಗಿ ಎಂತ ಸಮಸ್ಯೆಗಳಿದ್ರು ಕೂಡ ಧೈರ್ಯವಾಗಿ ನಾವು ಎದುರಿಸ್ಬೇಕೇ ವಿನ ನಾವ್ ಹೆದರ್ಕೊಂಡು ಕೂತ್ಕೋಬಾರ್ದು ಅಥವಾ ಸಾಯಬಾರ್ದು. ದೇವರಿಂದ ದೂರ ಆಗಿರೋದಕ್ಕೆ ಮರಣ ಅನ್ನೋದು ಬಂತು ಜನರಿಗೆ. ದೇವರಿಂದ ದೂರ ಆಗಿದ್ದಕ್ಕೇನೆ ನರಕ ಅನ್ನೋದು ಬಂತು ಜನರಿಗೆ. ಈಗ ದೇವರಿಂದ ದೂರನೇ ಆಗಿಲ್ಲ ಅಂತ ಹೇಳಿದ್ರೆ ಮರಣ ಇರ್ತಿರ್ಲಿಲ್ಲ, ನ್ಯಾಯ ತೀರ್ಪು ಇರ್ತಿರ್ಲಿಲ್ಲ, ನರಕಕ್ಕೆ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇವೆಲ್ಲ ಸಮಸ್ಯೆಗಳಾಗಿ ಮಾರ್ಪಡ್ತು. ಲೂಕ 16:23 ನೋಡ್ತೇವೆ, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜನ್ನು ನೋಡಿದನೆಂಬುದಾಗಿ. ಎಲ್ಲಿದ್ದಾನೆ ಇವನು? ಪಾತಾಳದೊಳಗೆ ಯಾತನೆ ಪಡುತ್ತಾ. ಯಾರು? ಆ ಶ್ರೀಮಂತ ವ್ಯಕ್ತಿ, ಐಶ್ವರ್ಯವಂತ. ಅವನು ಪಾಪದಲ್ಲಿ ಬದುಕ್ದ, ಪಾಪದಲ್ಲೇ ಸತ್ತ, ನ್ಯಾಯ ತೀರ್ಪಿಗೆ ಒಳಗಾದ, ಕೊನೆಗೆ ಪಾತಾಳಕ್ಕೆ ಹೋದ, ಅಂದ್ರೆ ನರಕಕ್ಕೆ ಹೋದ. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ದೇವರನ್ನು ನಂಬದೆ ಸಾಯುವಂತ ಪ್ರತಿಯೊಬ್ಬರಿಗೂ ಐಶ್ವರ್ಯವಂತನ ಗತಿನೇ ಬರೋದು. ಈ ಲೋಕದಲ್ಲಿ ತುಂಬಾ ಜನ ಐಶ್ವರ್ಯವಂತರಿದ್ದಾರೆ. ನಿಜವಾದ ಆಶೀರ್ವಾದ ಐಶ್ವರ್ಯ ಅಲ್ಲ. ನಿಜವಾದ ಆಶೀರ್ವಾದ ಅದು ಯೇಸುನ ನಂಬೋದು, ರಕ್ಷಣೆ ಹೊಂದೋದು. ಪರಲೋಕದಲ್ಲಿ ಹೋದ್ರೆ ನಾವೇ ಶ್ರೀಮಂತರು ತಾನೆ. ಪ್ರಕಟಣೆ ಗ್ರಂಥದಲ್ಲಿ ಹೇಳುತ್ತೆ, ನಾವು ನಡೆಯೋ ಬೀದಿ ಚಿನ್ನದ ಬೀದಿ, ನಾವಿರೋ ಮನೆಗಳು ಚಿನ್ನದ ಮನೆಗಳು ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ಲೋಕದಲ್ಲಿ ಸ್ವಲ್ಪ ಕಾಲ ಇದ್ದು ಹೋಗುವಂತ ಆ ಚಿನ್ನಕ್ಕೋಸ್ಕರನೋ ಆ ಆಸ್ತಿಗೋಸ್ಕರ ನಾವು ಆಸೆ ಪಟ್ಟು ದೇವರಿಂದ ದೂರವಾಗುವುದು ನಾವು ಮರಣ ನರಕಕ್ಕೆ ಆಹ್ವಾನ ಮಾಡ್ದಂಗೆ. ರೋಮ 6:23 ನೋಡ್ತೀವಿ, ಯಾಕಂದ್ರೆ ಪಾಪವು ಕೂಡ ಸಂಬಳ ಮರಣ ಅಂತ. ನೀನ್ ಈ ಮರದ ಹಣ್ಣನ್ನ ತಿನ್ಬೇಡ ಅಂದ್ರು ದೇವ್ರು, ತಿಂದ್ರೆ ಸಾಯ್ತೀಯ ಅಂದ್ರು. ಸೈತಾನ ಹೇಳ್ದ, ಹೇಗೂ ನೀನ್ ಸಾಯೋದಿಲ್ಲ, ತಿನ್ನು ಅಂತ. ಸೈತಾನ ನಮ್ಮ ಸಾಯಿಸಕ್ ನೋಡೋದು, ದೇವ್ರ ನಮ್ಮನ್ನ ಬದುಕ್ಸಕ್ ನೋಡ್ತಾನೆ. ಸೊ ಇಲ್ಲಿ ಅವನು ಪಾಪ ಮಾಡ್ದ, ತಿಂದ, ಸತ್ತ ಎಂಬುದಾಗಿ ನಾವು ನೋಡ್ತೀವಿ. ದೇವರ ಉಚಿತಾರ್ಥವಲ್ಲ ನಮಗೆ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ. ಆದ್ರೆ ಪಾಪ ಕೊಡೋ ಸಂಬಳ ಮರಣ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಇಬ್ರಿ 9:22 ನಾವು ನೋಡುವಾಗ, ಒಂದೇ ಸಾರಿ ಸಾಯೋದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆ ಹಾಗೆ ಕ್ರಿಸ್ತನು ಸಹ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಮನುಷ್ಯರು ಒಂದೇ ಸಾರಿ ಸಾಯೋದು, ಆಮೇಲೆ ನ್ಯಾಯ ತೀರ್ಪು, ಆಮೇಲೆ ನರಕ. ಒಂದ್ ವೇಳೆ ಯೇಸು ನಂಬಿದ್ರೆ ಪರಲೋಕ. ಸೊ ಇಲ್ಲಿ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ನರಕ, ಪಾಪ ಮತ್ತು ನ್ಯಾಯ 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 ತೀರ್ಪು ಎಂಬುದಾಗಿ ನೋಡ್ತಿದ್ವಿ. ಇವೆಲ್ಲ ಬರೋದಕ್ಕೆ ಕಾರಣ ಏನು? ನಾವು ದೇವ್ರ ಮಾತನ್ನ ಕೇಳದೆ ಇರೋದು. ಇದೊಂದು ಸಮಸ್ಯೆಯಾಗಿ ಮಾರ್ಪಡ್ತು. ಕ್ರಿಸ್ತನಲ್ಲದೆ ಇದರಿಂದ ಬಿಡಿಸೋದಕ್ಕೆ ಯಾರ ಕೈಲೂ ಆಗಲ್ಲ. ಇನ್ನು ಕೊನೆಯದಾಗಿ ನಾವು ನೋಡುವಾಗ, ಈ ಒಂದು ಮರಣ ಮತ್ತು ನರಕದ ಬಗ್ಗೆ ನಾವು ನೋಡುವಾಗ, ದೇಹ ಮಣ್ಣಿಗೇನೋ ಸೇರುತ್ತೆ, ಆದ್ರೆ ಆತ್ಮ ನರಕಕ್ಕೆ ಹೋಗುತ್ತೆ. ಸೈತಾನನ ಮಕ್ಕಳಾಗಿ ಬದುಕಿ ವಿಗ್ರಹಾರಾಧನೆಗಳಲ್ಲಿ ನಾವು ಮುಳುಗಿ ಮಾನಸಿಕವಾಗಿ ಸಮಸ್ಯೆಗಳಲ್ಲಿ ಇದ್ದು ಶಾರೀರಿಕವಾಗಿ ಅನೇಕ ನೋವುಗಳನ್ನ ತಿಂದು ಕೊನೆಗೆ ಸತ್ತು ನ್ಯಾಯ ತೀರ್ಪಿಗೆ ಒಳಗಾಗಿ ನರಕಕ್ಕೆ ಹೋಗ್ಬೇಕಾಗುತ್ತೆ. ದೇಹ ಇದೆಯಲ್ಲ, ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಆದ್ರೆ ಆತ್ಮಕ್ಕೆ ಶಾಶ್ವತವಾದ ಒಂದು ಮರಣ ಅನ್ನೋದಿಲ್ಲ. ಆತ್ಮ ಸಾಯೋದಿಲ್ಲ, ಎಂದಿಗೂ ಅದು ನಾಶವಾಗಿ ಹೋಗೋದಿಲ್ಲ. ಹಾಗಾಗಿ ಅದು ನರಕಕ್ಕೆ ಹಾಕಲ್ಪಡುತ್ತೆ, ಬೆಂಕಿಯಲ್ಲಿ ಇರುತ್ತೆ, ಶಾಶ್ವತವಾಗಿ ಬೆಂಕಿಯಲ್ಲಿ ಜೀವನ ಮಾಡ್ಬೇಕಾಗತ್ತೆ, ಬದುಕ್ಬೇಕಾಗತ್ತೆ. ಅದೇ ನರಕ ಅಂತ ಹೇಳಿದ್ರೆ. ಇವತ್ತು ನಮಗ್ ಸ್ವಲ್ಪ ಕಷ್ಟ ಬಂತು ಅಂದ್ರೆ ಅಯ್ಯೋ ನನ್ನ ಜೀವನ ನರಕ ಆಗ್ಬಿಟ್ಟಿದೆ ಅಂತ. ನಿಜವಾದ ನರಕ ನೋಡಿದ್ರೆ ಅಷ್ಟೇ, ಈ ಸಮಸ್ಯೆ ದೊಡ್ಡದೇ ಅಲ್ಲ. ಆತ್ಮ ಎಂದಿಗೂ ಸಾಯೋದಿಲ್ಲ, ಅದು ಶಾಶ್ವತವಾಗಿ ಬಳಲ್ಬೇಕಾಗುತ್ತೆ ಆ ನರಕದಲ್ಲಿ. ಸೈತಾನ ನಮ್ಮನ್ನ ಈ ನರಕಕ್ಕೆ ಹೋಗ್ಬೇಕು ಅಂತಾನೆ ದೇವರಿಂದ ದೂರ ಮಾಡ್ತಿರೋದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ದೇವ್ರು ನರಕವನ್ನ ಮನುಷ್ಯರಿಗೋಸ್ಕರ ಅಲ್ಲ ಸೃಷ್ಟಿ ಮಾಡಿದ್ದು, ಅದು ದೇವದೂತರಿಗೋಸ್ಕರ. ದೇವದೂತರಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ ಅವರು ನರಕಕ್ಕೆ ಹೋಗ್ಬೇಕು ನೇರವಾಗಿ, ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಆದ್ರೆ ಮನುಷ್ಯರು ಏನ್ ಮಾಡಿದ್ರು? ಸೈತಾನನ ಮಾತು ಕೇಳಿದ್ದಕ್ಕೆ, ಆ ಒಂದು ಪಾಪದಲ್ಲಿ ಬಿದ್ದಿದ್ದಕ್ಕೆ ಅವರು ಕೂಡ ಸೈತಾನನ ಮಕ್ಕಳಾಗಿ ಮಾರ್ಪಟ್ರು. ಸತ್ ಮೇಲೆ ಸೈತಾನ ಮಕ್ಕಳಾಗಿರೋದ್ರಿಂದ ಸತ್ ಮೇಲೆ ನರಕಕ್ಕೆ ಹೋಗ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಕೊನೆಯದಾಗಿ 6ನೇ ಸಮಸ್ಯೆ ಏನು ಅಂದ್ರೆ ಆತ್ಮಿಕ ಸ್ವಾಸ್ಥ್ಯ ಎಂಬುದು. ಏನದು ಆತ್ಮಿಕ ಸ್ವಾಸ್ಥ್ಯ ಅಂದ್ರೆ ಭವಿಷ್ಯದ ಒಂದು ಮುಂದಿನ ಪೀಳಿಗೆಗೆ ಸಮಸ್ಯೆ.
ನಾವ್ ಅನ್ಕೊಳ್ತೀವಿ ನಾವ್ ಸತ್ ಮೇಲೆ ಮುಗೀತೆಲ್ಲ, ಇನ್ನ ಬೇರೆ ಏನ್ ಸಮಸ್ಯೆನೇ ಇರಲ್ಲ ಅಂತ. ಯೇಸುವನ್ನ ನಂಬದೆ ನಾವು ಸತ್ರೆ ನಮ್ಮ ಪಾಪಗಳು, ನಾವು ಮಾಡಿದಂತ ಎಲ್ಲಾ ಪಾಪಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಬರುತ್ತೆ ಅಂತ ವಾಕ್ಯ ಹೇಳುತ್ತೆ. ವಿಮೋಚನಾ ಕಾಂಡ 24:5 ನಾವು ನೋಡುವಾಗ ಕೊನೆಯದಾಗಿ ನಾವು ನೋಡ್ತೀವಿ 3-4 ತಲೆಮಾರಿನವರೆಗೆ ಬರ ಮಾಡುವವನಾಗಿದ್ದಾನೆ ಎಂಬುದಾಗಿ. ಅಂದ್ರೆ ಏನು ಇಲ್ಲಿ ನಾವು ನೋಡ್ತಿದ್ದೀವಿ, ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಬರಮಾಡ್ತೇನೆ ಅಂತ ಹೇಳ್ತಿರೋದು. ಸೊ ಇವತ್ತು ಯಾರೆಲ್ಲ ಯೇಸುವನ್ನ ನಂಬದೆ ಸಾಯ್ತಾ ಇದ್ದಾರೋ ಅವರ ಪಾಪಗಳು ಅವ್ರ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಬರುತ್ತೆ. ಎಷ್ಟು ತಲೆಮಾರು? 3 ಮತ್ತು 4 ತಲೆಮಾರುಗಳ ಬರುತ್ತೆ. ಈಗ ನಾನ್ ತಪ್ಪು ಮಾಡಿದೀನಿ, ನಾನ್ ಪಾಪ ಮಾಡ್ತಿದ್ದೀನಿ, ನಾನ್ ಪಾಪ ಮಾಡಿ ಯೇಸುವನ್ನ ನಂಬದೆ ಸತ್ತರೆ ಆ ಪಾಪ ಶಾಪವಾಗಿ ನನ್ನ ಮಕ್ಕಳ ಮೇಲೆ, ಅವ್ರ ಮಕ್ಕಳ ಮೇಲೆ ಮತ್ತು ಅವ್ರ ಮಕ್ಕಳ ಮೇಲೆ 4 ತಲೆಮಾರುಗಳ ತನಕ ಹೋಗುತ್ತೆ ಅಂತ ಹೇಳಿ. ಇದೆಲ್ಲ ಸಮಸ್ಯೆಗಳು ಬಂದಿದೆ ನಾವು ದೇವರಿಂದ ದೂರವಾಗಿದ್ದಕ್ಕೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಸಮಸ್ಯೆಗಳು ಇವು ನಿಜವಾದ ಸಮಸ್ಯೆಗಳು. ಸೊ ವಿಗ್ರಹಾರಾಧನೆ ಮತ್ತು ಪೂರ್ವಜರ ಆಚರಣೆಗಳು ಅವಿಶ್ವಾಸಿಗಳ ಆತ್ಮಿಕ ಸ್ವಾಸ್ಥ್ಯವಾಗಿವೆ. ಆತ್ಮಿಕ ಸ್ವಾಸ್ಥ್ಯ ಅಂದ್ರೆ ಏನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಪೂರ್ವಜರ ಪಾಪ, ವಿಗ್ರಹಾರಾಧನೆ ಒಂದು, ಆದ್ರೆ ಮುಖ್ಯವಾಗಿ ತಂದೆ ತಾಯಿಯನ್ನ ಪೂಜೆ ಮಾಡೋರು. ಈಗಲೂ ಹೇಳ್ತಾರಲ್ಲ ತಾಯಿ ದೇವರು ಅಂತ, ತಾಯಿಯೇ ದೇವರು ಅಂತ ಅನ್ಯ ಜನರು ಹೇಳ್ತಾರೆ. ತಂದೆನೇ ದೇವರು, ತಾಯಿನೇ ದೇವರು, ಗುರುವೇ ದೇವರು. ನಿಜವಾದ ದೇವರನ್ನ ಬಿಟ್ಟು ಬೇರೆ ಎಲ್ಲರೂ ದೇವರೇ ಜನರಿಗೆ. ನೀನ್ ಯಾರನ್ನ ದೇವ್ರು ಅನ್ಕೊಂಡ್ರು ಸೈತಾನಿಗೆ ಸಮಸ್ಯೆ ಇಲ್ಲ. ಯೇಸುವನ್ನ ದೇವ್ರು ಅನ್ನಬಾರ್ದು, ಅದೊಂದೇ ಸೈತಾನಿಗೆ ಬೇಕಿರೋದು. ಹಾಗಾಗಿ ಜನರೆಲ್ಲರೂ ಕೂಡ ಎಲ್ಲರನ್ನು ಕೂಡ ಹಸುನು ದೇವ್ರು ಅಂತಾರೆ, ಎಮ್ಮೆನೂ ದೇವ್ರು ಅಂತಾರೆ, ಹಾವು ದೇವ್ರು ಅಂತಾರೆ, ಕಾಗೆನೂ ದೇವ್ರು ಅಂತಾರೆ, ಸ್ವಾಮೀಜಿಗಳು ದೇವ್ರೆ, ಗುರುಜಿಗಳು ದೇವ್ರೆ, ಎಲ್ಲರೂ ಸಹಾಯ ಮಾಡಿದವರೆಲ್ಲರೂ ದೇವ್ರೇನೆ. ಏನಾದ್ರೂ ಸಣ್ಣ ಸಹಾಯ ಮಾಡಿದ್ರೆ ದೇವ್ರಪ್ಪ ನೀನು ನನ್ನ ಜೀವನದಲ್ಲಿ ನನ್ನ ಪಾಲಿಗೆ ಅಂತ. ದೇವ್ರ ಸ್ಥಾನ ಎಷ್ಟು ಬೇಗ ಎಷ್ಟು ಸುಲಭವಾಗಿ ಬೇರೆಯವರು ಬಿಟ್ಕೊಡ್ತೀವಿ. ನಮ್ಮ ತಂದೆ, ಈಗ ನಾನ್ ತಂದೆ, ನನಗಿಬ್ರು ಮಕ್ಕಳಿದಾರೆ ಅಂದ್ರೆ ನನ್ನ ಮಕ್ಕಳು ನನ್ನ ತಂದೆ ಸ್ಥಾನ ಬೇರೆಯವ್ರು ಕೊಟ್ರೆ ನಾನು ಸುಮ್ಮನೆ ಇರ್ತೀನಾ? ಇಲ್ವಲ್ಲ. ಆ ಸ್ಥಾನ ಅವ್ರಿಗೆ ಕೊಡ್ಬೇಕು ತಾನೆ. ಕೆಲವು ಸ್ಥಾನನ ನಾವು ಯಾರಿಗೂ ಬಿಟ್ಕೊಡಕ್ ಆಗಲ್ಲ. ಗಂಡನ ಸ್ಥಾನ, ಹೆಂಡತಿ ಸ್ಥಾನ ಅದು ಅವ್ರವ್ರಿಗೆ ಕೊಡ್ಬೇಕೇ ವಿನ ಬೇರೆಯವ್ರು ಬಿಟ್ಕೊಡಕ್ ಆಗತ್ತ? ಅದು ಇಲ್ವಲ್ಲ. ದೇವ್ರ ಸ್ಥಾನನೂ ಅಷ್ಟೇ, ಅದೊಬ್ಬನಿಗೆ ಸಲ್ಲಬೇಕಾಗಿರೋದು. ನಮ್ಮನ್ನ ಸೃಷ್ಟಿ ಮಾಡಿರೋ ದೇವ್ರಿಗೇನೆ ಆ ಸ್ಥಾನ ಕೊಡ್ಬೇಕು. ದೇವ್ರನ್ನೋ ಸ್ಥಾನ, ತಂದೆ ಅನ್ನೋ ಸ್ಥಾನ. ಅದ್ ಬಿಟ್ರೆ ಎಲ್ಲರಿಗೂ ಕೊಡಕ್ ಆಗಲ್ಲ. ಸೊ ಇಲ್ಲಿ ಏನೋ ವಿಗ್ರಹಾರಾಧನೆ ಮಾಡ್ಬಿಟ್ರೆ, ವಿಗ್ರಹಗಳಿಗೆ ಪೂಜೆ ಮಾಡ್ಬಿಟ್ರೆ, ಸತ್ತವ್ರಿಗೆ ನಾವು ಪೂಜೆ ಮಾಡ್ಬಿಟ್ರೆ ಒಳ್ಳೇದಾಗುತ್ತೆ ಅಂತ ಅಲ್ಲ. ಅದು ಶಾಪಗಳು ಬರುತ್ತೆ ಇನ್ನು ನಮಗೆ, ನಮ್ಮ ಮೇಲೆ ಅದು ಶಾಪವಾಗಿ ಮಾರ್ಪಡುತ್ತೆ. ಸೊ ಹಾಗಾಗಿ ಯಾರು ಮೂಲ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವರಿಂದ ದೂರವಾದಂತಹ ಪ್ರತಿಯೊಬ್ಬರಲ್ಲಿ ಇರುವಂತಹ 6 ಸಮಸ್ಯೆಗಳು. ನೀವು ಸ್ವಾರ್ಥ ಸಾರಕ್ಕೆ ಹೋಗ್ತೀರಾ, ಸ್ವಾರ್ಥ ಸಾರಕ್ಕೆ ಹೋದಾಗ ಯಾರು ಯೇಸುವನ್ನು ನಂಬಿಲ್ವೋ ಅವರಲ್ಲಿ 6 ಸಮಸ್ಯೆಗಳಿದೆ ಅಂತ ಅರ್ಥ. ಹಾಗಾಗಿ ಅವರ ಸಮಸ್ಯೆಗಳು ನಿಮ್ಗೆ ಅರ್ಥ ಆಗದೇನೆ ನಾವು ಅವ್ರಿಗೆ ಸರಿಯಾದ ಸುವಾರ್ಥ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನು ಆ 6 ಸಮಸ್ಯೆಗಳು? ಸೈತಾನನ ಮಕ್ಕಳಾಗಿದ್ದಾರೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಅವರ ಆಸ್ತಿ ಅಂತಸ್ತು, ಅವರ ಅಂದ ಚಂದ, ಅವರ ಸ್ಥಿತಿ, ಅವರ ಉದ್ಯೋಗ, ಅವರ ಮನೆಗಳು, ಅದನ್ನ ನೋಡಿ ನಾವು ಮೋಸ ಹೋಗ್ಬಾರ್ದು. ಇವ್ರು ಚೆನ್ನಾಗಿದಾರಪ್ಪ, ಇವ್ರು ಸುವಾರ್ತೆ ಬೇಡ. ಬರೀ ಕಷ್ಟದಲ್ಲಿರೋರು ಮಾತ್ರ ಸುವಾರ್ತೆ, ಅನಾರೋಗ್ಯದಲ್ಲಿರೋರು ಮಾತ್ರ ಸುವಾರ್ತೆ, ಬರೀ ಬಡತನದಲ್ಲಿರೋರು ಮಾತ್ರ ಸುವಾರ್ತೆ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸತ್ಯ ಸುವಾರ್ತೆ ಬೇಕೇ ಬೇಕು. ಏನದು? ಯೇಸುವೇ ನಿಜವಾದ ನಮ್ಮ ಸೃಷ್ಟಿಕರ್ತ ಅಂತ ಹೇಳ್ಬೇಕು ಅಂದ್ರೆ ಹಂತವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ಮನುಷ್ಯ ದೇವರ ಸೃಷ್ಟಿ ಆದವನು ಸೈತಾನ ಮಾತು ಕೇಳಿ ಸೈತಾನ ಮಕ್ಕಳಾದ್ರೆ ಎಂಬುದಾಗಿ. ಸೊ ಯಾರು ಸ್ಥಿತಿಗಳಲ್ಲಿ ಅವ್ರು ಇದ್ದಾರೆ, ಅವಿಶ್ವಾಸಿಯ 6 ಸ್ಥಿತಿಗಳು ಅಂತ ಹೇಳಿ ಇನ್ನೊಂದು ಮಾತು ಇದಕ್ಕೆ. ಸೊ ಸೈತಾನ ಮಕ್ಕಳಾಗಿದ್ದಾರೆ, ವಿಗ್ರಹಾರಾಧನೆ ಮಾಡೋರಾಗಿದ್ದಾರೆ, ಮಾನಸಿಕವಾಗಿ ಸಮಸ್ಯೆಗಳಲ್ಲಿದ್ದಾರೆ, ಶಾರೀರಿಕ ಸಮಸ್ಯೆಗಳಲ್ಲಿದ್ದಾರೆ, ಮರಣ ಮತ್ತು ನರಕದಲ್ಲಿದ್ದಾರೆ, ಆತ್ಮಿಕ ಸ್ವಾಸ್ಥ್ಯ ಅನುಭವಿಸ್ತಾ ಇದ್ದಾರೆ. ಅವ್ರು ಯೇಸುನ ನಂಬಿಲ್ಲ ಅಂದ್ರೆ ಸೈತಾನ ಮಕ್ಕಳಾಗಿನೇ ಜೀವಿಸಿ ಸಾಯ್ತಾರೆ, ವಿಗ್ರಹಾರಾಧನೆ ಮಾಡ್ತಾರೆ. ಈಗ ಸೈತಾನ ಮಕ್ಕಳೆಲ್ಲ ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ಮಾನಸಿಕವಾಗಿ ಸಮಸ್ಯೆಗಳಲ್ಲಿದ್ದಾರೆ, ಅನೇಕ ಶಾರೀರಿಕವಾದ ಸಮಸ್ಯೆಗಳಿದೆ. ಅವರು ಸೈತಾನ ಮಕ್ಕಳಾಗೆ ಸಾಯ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಸತ್ತು ಹೋದ್ಮೇಲೆ ಕೂಡ ಅವರ ಆತ್ಮಿಕ ಸ್ವಾಸ್ಥ್ಯವಾಗಿ, ಆತ್ಮಿಕ ಸ್ವಾಸ್ಥ್ಯ ಅಂದ್ರೆ ಶಾರೀರಿಕ ಸ್ವಾಸ್ಥ್ಯ ಅಂದ್ರೆ ನಮ್ಮ ತಂದೆ ತಾತ ಮುತ್ತಾತರಿಗೆ ಏನಾದ್ರು ಆಸ್ತಿ ಇದೆ ಅಂದ್ರೆ ಅದು ನಮಗ್ ಬರುತ್ತಲ್ವಾ, ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಸಿಗುತ್ತೆ.
ಹಾಗೇನೆ ಇದು ಆತ್ಮಿಕ ಸ್ವಾಸ್ಥ್ಯ ಅಂದ್ರೆ ಆ ಒಂದು ಪಾಪದಲ್ಲಿ ಕೂಡ ನಮ್ಮ ತಂದೆ ನಮ್ಮ ತಾತ ಅವ್ರು ಮಾಡಿರುವಂತ ಪಾಪ, ಅವ್ರು ಮಾಡಿರುವಂತ ಅನ್ಯಾಯ, ಅವ್ರು ಮಾಡಿರುವಂತ ವಿಗ್ರಹಾರಾಧನೆ, ಅದರಲ್ಲಿ ಕೂಡ ನನಗೆ ಆ ಶಾಪ ಸಿಗ್ಲೇಬೇಕು. ಆಸ್ತಿಯಲ್ಲಿ ಹೇಗೆ ಪಾಲು ಸಿಗುತ್ತೋ ಹಾಗೇನೆ ಈ ಒಂದು ಪಾಪದಲ್ಲೂ ಕೂಡ ನಾವು ಪಾಲುಗಾರರಾಗಿರ್ತೀವಿ. ಹಾಗಾಗಿ ನಾವು ಈ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು. ಯಾರು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಮೂಲ ಮನುಷ್ಯನ 6 ಸ್ಥಿತಿಗಳು, ಇದನ್ನ ನಾವು ಅರ್ಥ ಮಾಡಿಕೊಂಡು ನಾವು ದೇವ್ರಿಗೋಸ್ಕರ ಜೀವಿಸ್ತಾ ಈ ಒಂದು 6 ಸ್ಥಾನಗಳಿಂದ ಬಳಲ್ತಾ ಇರುವಂತ ಜನರನ್ನ ನಾವು ದೇವ್ರ ಕಡೆ ನಡೆಸಬೇಕಾಗಿದೆ. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ನಾವಿನ್ನೂ ಹೆಚ್ಚಾಗಿ ದೇವ್ರ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಳೋಣ. ದೇವ್ರ ತಾನೇ ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಸಮಯ ಆಯ್ತು, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ತಿಮೋತಿ ಪಾಸ್ಟರ್ ಇದ್ದಾರೆ, ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಬಹಳ ಪ್ರೀತಿ ಮಾಡುವಂತ ಪರಲೋಕ ತಂದೆಯೇ ಸ್ತೋತ್ರ. ಕರ್ತನೆ, ಈ ಒಂದು ಸಂಜೆ ವೇಳೆಯಲ್ಲಿ ಅಪ್ಪ, ಈ ನಾವು ಜೂಮ್ ಮೀಟಿಂಗ್ ಅಲ್ಲಿ ಕರ್ತನೆ, ಈ ಮನುಷ್ಯನಾಗಿರುವಂತ 6 ಸಮಸ್ಯೆಗಳು ಕರ್ತನಪ್ಪ ಬಗ್ಗೆ ತಿಳ್ಕೊಳ್ಳೋದು ನೀನು ಮಾಡಿಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಇನ್ನು ಚೆನ್ನಾಗಿ ಅನೇಕ ವಿಷಯಗಳು ನಾವು ಕಲ್ತ್ಕೊಳ್ಳೋ ಸಹಾಯ ಮಾಡ್ಕರ್ತನೆ. ನಮ್ಗೆ ಈ ಪ್ರಾರ್ಥನೆ ಕೊಟ್ಟಂತ ಪಾಸ್ಟ್ ನಮ್ಗೆ ಲಭಿಸುಗಳು, ಅವ್ರಿಗನ್ನೆಲ್ಲ ಒಳ್ಳೆ ಆರೋಗ್ಯನ ಬಲವನ್ನು ಫಲಿಸು. ಈ ಜೂಮ್ ಮೀಟರ್ ಅಲ್ಲಿ ಇರುವಂತ ಪ್ರತಿಯೊಬ್ಬರನ್ನು, ಆ ಬ್ರದರ್ಸ್ ನ ಸಿಸ್ಟರ್ಸ್ ನ ಪ್ರತಿಯೊಬ್ಬರನ್ನ ಆಶ್ವಾಸ ಕರ್ತನ ಬಲಪಡಿಸು. ಇನ್ನು ಹೆಚ್ಚಾಗಿ ಕರ್ತನಪ್ಪ ನಿಮ್ಮನ್ನ ಬೆಳೆಯಲು ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೇನ್.